ಡಿಜೆ ಹಳ್ಳಿ ಆಯಿತು, ಹುಬ್ಬಳ್ಳಿ ಆಯಿತು, ಈಗ ಮೈಸೂರಿನಲ್ಲೂ ಕೂಡ ಹಿಂಸಾಚಾರ. ಅನ್ಯ ಧರ್ಮದ ಬಗ್ಗೆ ಪೋಸ್ಟರ್, ಉದಯಗಿರಿ ಉದ್ವಿಗ್ನ. ಪೊಲೀಸರ ಮೇಲೆ ಕಲ್ಲು ತೂರಾಟ, ವಾಹನಗಳು ಜಖಂ. ಇದು ಪೂರ್ವ ನಿಯೋಜಿತ ಕೃತ್ಯನ? ಪೊಲೀಸರ ಮೇಲೆಯೇ ಸಚಿವರ ಆರೋಪ. ಶಿವಮೊಗ್ಗದಲ್ಲಿ ಶಾಸಕ ಸಂಗಮೇಶ್ ಪುತ್ರನ ದಾದಾಗಿರಿ. ಮಹಿಳಾ ಅಧಿಕಾರಿಗೆ ನಿಂದನೆ, ಎಸ್ಪಿಗೆ ದೂರು. ಅದು ನನ್ನ ಮಗನ ವಾಯ್ಸ್ ಅಲ್ಲ ಅಂದ್ರು ಎಂಎಲ್ಎ. ಬಸವೇಶ್ ಬಂಧನಕ್ಕೆ ಆಗ್ರಹಿಸಿ ಬಿಜೆಪಿ ಪ್ರೊಟೆಸ್ಟ್. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ, ಹುಬ್ಬಳ್ಳಿ ಗಲಭೆ ನಂತರ ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ. ಅನ್ಯ ಧರ್ಮದ ಬಗ್ಗೆ ಯುವಕನೊಬ್ಬ ಹಾಕಿದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಾಮಾಜಿಕ ಸ್ವಾಸ್ಥ್ಯವನ್ನೇ ಕೆಡಿಸಿದೆ. ಪೋಸ್ಟ್ ಖಂಡಿಸಿ ಒಂದು ಸಮುದಾಯದ ಗುಂಪು ರಾತ್ರೋರಾತ್ರಿ ಉದಯಗಿರಿ ಠಾಣೆಗೆ ಮುತ್ತಿಗೆ ಹಾಕಿದೆ. ಕಿಡಿಗೇಡಿಯನ್ನು ಬಂಧಿಸುವಂತೆ ಒತ್ತಾಯಿಸಿದೆ. ಪೊಲೀಸರು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರೂ ಕೇಳದ ಉದ್ರಿಕ್ತರ ಗುಂಪು ಪೊಲೀಸ್ ಠಾಣೆ ಮತ್ತು ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು. ಅಷ್ಟಕ್ಕೂ ಬಗ್ಗದೆ ಹೋದಾಗ ಅಶ್ರುವಾಯು ಸಿಡಿಸಿ ಯುವಕರ ಗುಂಪನ್ನು ಚದುರಿಸಿದರು. ಘಟನೆಯಲ್ಲಿ 14 ಪೊಲೀಸರಿಗೆ ಗಾಯವಾಗಿದ್ದು ವಾಹನಗಳ ಗಾಜು ಪುಡಿಪುಡಿಯಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ರಾಶಿ ಕಲ್ಲು ಪತ್ತೆಯಾಗಿದೆ. ಚೀಲದಲ್ಲಿ ತುಂಬಿಟ್ಟಿದ್ದ ಕಲ್ಲುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬೆನ್ನಲ್ಲೇ ಅವಹೇಳನಕಾರಿ ಪೋಸ್ಟ್ ಹಾಕಿದ ಕಲ್ಯಾಣಗಿರಿಯ ಸುರೇಶ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಆದರೂ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ. ಚೂರಾಟ ಮಾಡಿ ಅದರ ವಾಹನಗಳಿಗೆ ಜಖಂ ಆಗಿದೆ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸಿವೆ. ಮೈಸೂರು ಉದಯಗಿರಿ ಹಿಂಸಾಚಾರಕ್ಕೆ ಪೊಲೀಸರೇ ಕಾರಣ ಅಂತ ಪೊಲೀಸರ ವಿರುದ್ಧವೇ ಸಚಿವ ಕೆಎನ್ ರಾಜಣ್ಣ ಆರೋಪ ಮಾಡಿದ್ದಾರೆ. ಈ ಪೊಲೀಸರಿಗೆ ಏನಾಗಿದೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಯಾರೋ RSSನವನು ಕೃತ್ಯ ಮಾಡಿದ್ದು ಬಂಧಿಸಿದ್ದಾರೆ. ಉದಯಗಿರಿ ಮುಸ್ಲಿಂ ಬಾಹುಳ್ಳಿ ಏರಿಯಾ. ಆತನನ್ನು ಪೊಲೀಸರು ಏಕೆ ಉದಯಗಿರಿ ಠಾಣೆಯಲ್ಲಿ ಇಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ನಿಂದನಾ ಪೋಸ್ಟ್ ಹಾಕಿದವನ ಬಂಧಿಸಲಾಗಿದೆ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸರು ತಪ್ಪು ಮಾಡಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತೇವೆ. ಮಾತಿಗೂ ತುಷ್ಟೀಕರಣ ಅನ್ನೋದು ಬಿಜೆಪಿಯ ಬುದ್ಧಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ನು ಮಾಡಿದ್ದು ತಪ್ಪು. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ರಿಪ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕೋ ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಉದಯಗಿರಿ ಹಿಂಸಾಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ವಿಪಕ್ಷ ನಾಯಕ ಆರ್ ಅಶೋಕ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡ್ಕೊಂಡ್ರು. ಪುಂಡ ಮುಸ್ಲಿಮರು ನಿನ್ನೆ ಆಕ್ರಮಣ ಮಾಡಿದ್ದಾರೆ, ಪೊಲೀಸರನ್ನೇ ಗುರಿಯಾಗಿಸಿ ದಾಳಿ ಆಗ್ತಾ ಇದೆ, ಟಿಪ್ಪು ಸಂತತಿ ಮಾಡಿರುವ ಗಲಾಟೆ ಇದು ಅಂತ ಆರೋಪಿಸಿದರು. ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತರೆ ಉದಯಗಿರಿ ಮುಸ್ಲಿಮರಿಗೆ ಯಾಕೆ ರೋಷ ಬರುತ್ತೆ ಅಂತ ಪ್ರಶ್ನೆ ಮಾಡಿದರು. ಮುಸ್ಲಿಂ ಮತಾಂಧರು ಮೂಟೆಗಳಲ್ಲಿ ಕಲ್ಲು ತುಂಬಿಕೊಂಡು ದಾಳಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹಿಡಿತಾ ಇದೆ ಅಂತ ಟೀಕಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಯಾವುದೋ ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಪೋಸ್ಟನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ACP DCP ಇರಬಹುದು, ಕಮಿಷನ್ ಸ್ಥಳಕ್ಕೆ ಬಂದ್ರು ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂತಹ ಒಂದಷ್ಟು ಜನ ಪುಂಡ್ರು ಈ ಕೆಲಸವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಾದಾಗೆ ಜನ ಭಯಭೀತರಾಗೋಗಿದ್ರು. ಈಗ ಮೈಸೂರಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈಗ ಪೊಲೀಸರು ಕೈ ಚೆಲ್ಲಿ ಕೂತಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ, ಯಾಕಂದರೆ ಅವ್ರಿಗೆ ಭಯ, ಈ ಕೇಸ್ಗಳನ್ನು ಮತ್ತು ನಾವು ಏನೇ ಕೇಸ್ ಹಾಕಿದ್ರು ವಾಪಸ್ ತೆಗೆದು ಬಿಡ್ತಾರೆ ಅನ್ನೋ ಭಯದಿಂದ ಪೊಲೀಸರು ಕೂಡ ಹಿಂಜರಿಕೆಯನ್ನು ಮಾಡ್ತಾ ಇದ್ದಾರೆ. ದೃಷ್ಟಿಯಿಂದ ನಾನು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ.
ಶಿವಮೊಗ್ಗದಲ್ಲಿ ಅಕ್ರಮ ಮರಳುಗಾರಿಕೆ ತಡೆಯೋಕೆ ಹೋದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ವರ್ ಮಹಿಳಾ ಅಧಿಕಾರಿ ಜ್ಯೋತಿಗೆ ನಿಂದಿಸಿದ್ದಾರೆನ್ನಲಾದ ಆಡಿಯೋ ಈಗ ಫುಲ್ ವೈರಲ್ ಆಗಿದೆ. ನಿನ್ನೆ ರಾತ್ರಿ ಈ ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆ ಮೇಲೆ ಮಹಿಳಾ ಅಧಿಕಾರಿ ದಾಳಿ ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಎಂಎಲ್ಎ ಪುತ್ರನ ಬೆಂಬಲಿಗ ಬಸವೇಶ್ವರ್ಗೆ ಕರೆ ಮಾಡಿದ್ದಾನೆ. ಈ ವೇಳೆ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲೇ ಎಂಎಲ್ಎ ಸಂಗಮೇಶ್ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಆದ್ರೆ ಈ ಆರೋಪಗಳನ್ನ ಶಾಸಕ ಸಂಗಮೇಶ್ ಅಲ್ಲಗಳೆದಿದ್ದಾರೆ. ಆಡಿಯೋದಲ್ಲಿರೋದು ನನ್ನ ಮಗನ ವಾಯ್ಸ್ ಅಲ್ಲ, ಇದು ಬಿಜೆಪಿ ಜೆಡಿಎಸ್ ನವರು ಮಾಡ್ತಾ ಇರುವ ಕುತಂತ್ರ ಅಂತ ಆಪಾದಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳಾ ಅಧಿಕಾರಿ ವಿರುದ್ಧವೇ ಲಂಚದ ಬಾಂಬ್ ಸಿಡಿಸಿದ್ದಾರೆ. ಏನಿಲ್ಲ, ನಾವು ದಾಳಿ ಮಾಡಿದಂತ ಸಮಯದಲ್ಲಿ ನಮಗೆ ವೆಹಿಕಲ್ ಎಲ್ಲ ನಮ್ಮ ಮೇಲೆ ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದ್ ಸ್ವಲ್ಪ ಭಯ ಆಯ್ತು. ಫೋನ್ ಕಾಲ್ಸು ಬಂತು, ಅದು ಕೂಡ ನಮಗೆ ಬಹಳ ಪ್ರಾಬ್ಲಮ್ ಆಯ್ತು. ಏನೋ ಈ ತರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿಲ್ಲ ಅಷ್ಟೇ. ಶಿವಮೊಗ್ಗದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಘಟನೆಯನ್ನ ಜೆಡಿಎಸ್ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಭದ್ರಾವತಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು. ಅಭಿವೃದ್ಧಿ ಕೆಲಸ ಮಾಡದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತ್ತು ಮಗ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಗೂಂಡಾಗಿರಿ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದಾರೆ. ಮಹಿಳಾ ಅಧಿಕಾರಿಗೆ ನಿಂದಿಸಿರುವುದು ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನ್ ಮಾಡ್ತಿದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕ ಶಾಸಕನ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಆಗ್ರಹಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮರಳು ಮಾಫಿಯಾ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಭದ್ರಾವತಿಯನ್ನ ರಿಪಬ್ಲಿಕ್ ಮಾಡಿ ಆಟಾಟೋಪ ಮೆರಿತಾ ಇರುವ ಶಾಸಕರ ಪುತ್ರ ಬಸವೇಶ್ವರನನ್ನ ಬಂಧಿಸಿ ಗಡಿಪಾರು ಮಾಡಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ. ಮರಳು ದಂಧೆಯನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ. ಈಗ ಈ ಟ್ರಾನ್ಸ್ಫರ್ ಅಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದ್ರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಒಬ್ಬಳು ಹೆಣ್ಣು ಮಗಳಿಗೆ ಅಪಮಾನ ಮಾಡುವಂತ ರೀತಿ ಒಳಗಡೆ ಶಾಸಕರ ಮಗನ ವರ್ತನೆ ಹದ್ದು ಮೀರಿದ ವರ್ತನೆ. ಶಾಸಕರ ಮಗ ಬಸವ, ಬೀದಿ ಬಸವ, ಈ ಕ್ಷಣದವರೆಗೂ ಅವರನ್ನ ಬಂಧನ ಮಾಡಿಲ್ಲ. ಕಾಮನ್ ಸೆನ್ಸ್ ಇಲ್ದೇನೆ ಅಂತ ಅಲ್ಲಿನ ಡಿವೈಎಸ್ಪಿ ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸಿದೆ ನಮಗೆ. ಅಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವರಿಗೆ ಕ್ರಮ ಆಗಬೇಕು. ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಕೇಳಿಬಂದಿರುವ ಆರೋಪವನ್ನು ಕಾಂಗ್ರೆಸ್ ನಾಯಕರು ಕೂಡ ಖಂಡಿಸಿದ್ದಾರೆ. ಅವರು ಆ ರೀತಿ ನಡೆದುಕೊಂಡಿದ್ದರೆ ಪೊಲೀಸರು ಕ್ರಮ ಕೈಗೊಳ್ತಾರೆ. ಸರ್ಕಾರದಿಂದ ಏನೂ ಸೂಚನೆ ಕೊಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮಿನಿಸ್ಟರ್ ಆಗಲಿ, ಶಾಸಕ ಆಗಲಿ, ಶಾಸಕನ ಮಗ ಆಗಲಿ, ಯಾರೂ ಅಧಿಕಾರಿಗಳ ಜೊತೆ ಹಾಗೆ ಮಾತನಾಡಬಾರ್ದು. ಹಾಗೆ ಮಾತನಾಡೋರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಅಂತ ಸಚಿವ ರಾಜಣ್ಣ ಒತ್ತಾಯಿಸಿದ್ದಾರೆ. ಗೊತ್ತಿಲ್ಲ, ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದು ವೇಳೆ ಆ ಥರದ್ದು ಇದ್ರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವರು ವೆರಿಫೈ ಮಾಡ್ಕೊಂಡು ಕ್ರಮ ತಗೊಳ್ತಾರೆ. ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದಿಲ್ಲ. ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ರಾಜ್ಯ ಬಿಜೆಪಿ ಈಗ ಅಕ್ಷರಶಃ ಒಡೆದ ಮನೆಯಾಗಿದೆ. ವಿಜಯೇಂದ್ರ ಬಣ ಯತ್ನಾಳ್ ಬಣ ಕಿತ್ತಾಟ ತಾರಕಕ್ಕೇರಿದೆ. ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧ ಉಭಯ ಬಣಗಳ ಆಂತರಿಕ ಕಲಹ ಈಗ ದೆಹಲಿ ಅಂಗಳ ತಲುಪಿದೆ. ಫೆಬ್ರವರಿ 18ಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾರನ್ನ ಕೇಂದ್ರ ಸಚಿವ ಸೋಮಣ್ಣ ಭೇಟಿಯಾಗಿದ್ದಾರೆ. ಸಂಸತ್ ಭವನದಲ್ಲಿ ಭೇಟಿಯಾಗಿ ಸುಮಾರು 20 ನಿಮಿಷ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರ್ ಅಶೋಕ್, ಎಲ್ಲವೂ ವರಿಷ್ಠರ ಮಟ್ಟದಲ್ಲೇ ಬಗೆಹರಿಯಬೇಕು. ವರಿಷ್ಠರು ವರದಿ ಪಡೆದಿದ್ದಾರೆ, ಗೊಂದಲ ಬಗೆಹರಿಸುತ್ತಾರೆ. ಎಲ್ಲವೂ ಕೂಡ ಸುಖಾಂತ್ಯವಾಗಿ ಬಗೆಹರಿಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರೆಬಲ್ ಯತ್ನಾಳ್ಗೆ ಮತ್ತೊಂದು ನೋಟಿಸ್ ಕೊಡಿಸುವಲ್ಲಿ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ. ಆದ್ರೆ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ರು ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ಸು ಬಂದಿಲ್ಲ, ಬಂದ ಮೇಲೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೇನೆ ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂದಿದ್ದಾರೆ ರೇಣುಕಾಚಾರ್ಯ. ಈಗಾಗಲೇ ಅದು ದೆಹಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ಏನಿದ್ರು ಕೇಂದ್ರದಲ್ಲೇ ಅದು ತೀರ್ಮಾನ ಆಗಬೇಕು. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕೆಲವೊಂದು ಅಂತಿಮ ತೆರೆ ಬೀಳ್ತದೆ.
ಒಂದು ಕಡೆಗೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಜಟಾಪಟಿ ಆಗುತ್ತಿದ್ರೆ ಇನ್ನೊಂದು ಕಡೆಗೆ ಹಂತ ಹಂತವಾಗಿ ಬಿಜೆಪಿ ಆಪರೇಷನ್ಗೆ ಕೈ ಹಾಕೋ ಮುನ್ಸೂಚನೆಯನ್ನ ಹೈಕಮಾಂಡ್ ನೀಡಿದೆ. ಸಂಸದ ಸುಧಾಕರ್ ದೂರಿನ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ನೇಮಕವನ್ನ ಹೈಕಮಾಂಡ್ ತಡೆ ಹಿಡಿದಿದೆ. ಜಿಲ್ಲಾಧ್ಯಕ್ಷ ಸ್ಥಾನ ವಂಚಿತ ಸಂದೀಪ್ ರೆಡ್ಡಿ ಸುಧಾಕರ್ ಹೇಳಿದಂತೆ ಕೇಳದ್ದಕ್ಕೆ ನನಗೆ ಈ ಸ್ಥಿತಿ ಬಂದಿದೆ. ಸುಧಾಕರ್ ಮೈಯೆಲ್ಲ ವಿಷವಿದ್ದು ಚಿಕ್ಕಬಳ್ಳಾಪುರಕ್ಕೆ ಅವರೊಬ್ಬ ಶಾಪ ಅಂತ ಕಿಡಿಕಾರಿದ್ದಾರೆ. ಹಳೆ ಸುಧಾಕರ್ರೇ ನಾನು ನನ್ನ ಹುಟ್ಟು ಗುಣ ಸುಟ್ರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ರು. ನಾನು ನೈಜವಾದ ಬಿಜೆಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ. 24/7 ನಾನು ಕೆಲಸ ಮಾಡೋದಕ್ಕೂ ರೆಡಿ. ಸುಧಾಕರ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಹಾಸನದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ವರ್ಸಸ್ ಸಂಸದ ಶ್ರೇಯಸ್ ಪಟೇಲ್ ನಡುವೆ ಫೈಟ್ ಜೋರಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರದಲ್ಲಿ ಮಾವಿನಕೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ರೇವಣ್ಣ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ. 30 ವರ್ಷಗಳಿಂದ ಶಾಸಕನಾಗಿರುವ ನನ್ನ ರಾಜಕೀಯ ಭವಿಷ್ಯ ಮುಗಿತು ಅಂತ ಕೆಲವರು ಭಾವಿಸಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಕಾರ್ಯಕರ್ತರು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಯಾರಾದರೂ ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ಟರೆ ಬೇರೆ ಥರ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ವೋಟು ಯಾರಿಗಾದರೂ ಹಾಕ್ಕೊಳ್ಳಿ, ನನಗೆ ಸಂಬಂಧವಿಲ್ಲ, ಊರು ನೆಮ್ಮದಿಯಾಗಿರಬೇಕು ಅಷ್ಟೇ ಅಂತ ಗುಡುಗಿದ್ದಾರೆ. ರಾಜಕೀಯ ಮುಗ್ದೆ ಹೋದ್ರು ಅಂತ ತಿಳ್ಕೊಂಡವ್ರು. ನಾನು ಶಾಸಕ 30 ವರ್ಷ ಯಾರ್ಯಾರ ಹೆಂಗೆ ಗೊತ್ತಿದೆ. ಯಾರು ನಮ್ಮ ಕಾರ್ಯಕರ್ತರಿಗೆ ಬಿಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯ ಇರಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ. ಊರು ನೆಮ್ಮದಿ ಆಗಿರ್ಬೇಕು ಅಷ್ಟೇ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಮುಂದುವರೆದಿದೆ. ಹಾಸನ ತಾಲೂಕಿನ ದೊಡ್ಡ ಆಲದಹಳ್ಳಿ ಗ್ರಾಮದಲ್ಲಿ ಸಾಲ ಮರುಪಾವತಿ ಮಾಡದೇ ಇದ್ದದಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಜಡಿದಿದ್ದಾರೆ. ಮಂಜೇಗೌಡ ಕುಟುಂಬ 6 ತಿಂಗಳಿಂದ ಮನೆಯಲ್ಲಿಲ್ಲದೆ ಬೀದಿ ಪಾಲಾಗಿದೆ. ಅಂದಾಗೆ ಮನೆ ನಿರ್ಮಾಣಕ್ಕೆ ಮಂಜೇಗೌಡ 9 ಲಕ್ಷ ಸಾಲ ಮಾಡಿದ್ರು. ಮಗನಿಗೆ ಅಪಘಾತವಾಗಿ ಸಾಲ ಮರುಪಾವತಿ ಮಾಡೋಕಾಗದೆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಕಾರಣ ಹೇಳಿದ್ರು ದನದಾಹಿಗಳು ಕಿಂಚಿತ್ತು ಕರುಣೆ ತೋರದೆ ಮನೆ ಸೀಸ್ ಮಾಡಿದ್ದಾರೆ. ಸದ್ಯ ಸಾಲ ಕಟ್ಟೋಕಾಗದೆ ದನದ ಕೊಟ್ಟಿಗೆಯಲ್ಲಿ ಈ ಕುಟುಂಬ ದಿನ ದುಡ್ತಾ ಇದೆ. ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳ ಕಂಟ್ರೋಲ್ಗೆ ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಆದ್ರೆ ಗವರ್ನರ್ ಅದಕ್ಕೆ ಅಂಕಿತ ಹಾಕದೆ ಕೆಲ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ರು. ನಿನ್ನೆ ಯಾವುದೇ ಬದಲಾವಣೆ ಇಲ್ಲದೆ ಸ್ಪಷ್ಟೀಕರಣದೊಂದಿಗೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಕರಡನ್ನ ರವಾನಿಸಲಾಗಿದೆ. ಮಗು ಬಾಂಟಿ ಬೋಲ್ಟಿ ನೂಕ್ಬಿಟ್ರು ನಮ್ಮನ್ನ. ನಾವು ಬಾಗ್ಲ ಜಗ್ನ ಮೇಲೆಲ್ಲ ಸಾಲ ಕೊಟ್ಕೊಂಡು ಪಾತ್ರೆ ಎಲ್ಲ ನೆಚ್ಚಿಗೆ ಕಾಯಿ ಎತ್ತ ಮೇಲೆ ಎಲ್ಲ ಒಟ್ಕೊಂಡು ಗುಡ್ಸ್ಲಿ ಕಟ್ಕೊಂಡು ಗುಡ್ಸ್ಲಿ ಬಂದು ನಾವು ತುಂಬಾ ತಾಪತ್ರ ಐತಿ. ಅವರು ಬಂದ್ಬಿಟ್ಟು ಇಲ್ಲ ಹೋಗಿ ಒಳಕೆ ಅಂತ ಹೊರಗಡೆ ತಳ್ಳಿಬಿಟ್ರು ನಮ್ಮನ್ನ. ತಳ್ಳಿಬಿಟ್ಟು ಮಗ ಬಾಂಟಿ ಇಬ್ಬರು ಎತ್ಕೊಂಬಂದು ತೊಟ್ಲಿ ಬೇರ್ಕೆ ಕರ್ಕೊಂಬಂದು ಒಳಗಡೆ. ಮನೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ವಸೂಲಿ ಮಾಡೋದಕ್ಕೆ ಕಾನೂನಿನ ರೀತಿ ಕ್ರಮ ಇದೆ. ಆದ್ರೆ ಇಲ್ಲೊಬ್ಬ ಮನೆ ಮಾಲೀಕ ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ. ಬಾಡಿಗೆ ಕಟ್ಟಿಲ್ಲ ಅಂತ ಮನೆಯವರು ಕೆಲಸಕ್ಕೆ ಹೋಗಿದ್ದಾಗ ಒಳಗಡೆ ಮಕ್ಕಳಿರೋದನ್ನ ಗಮನಿಸದೆ ಮನೆಗೆ ಬೀಗ ಜಡ್ದಿರುವ ಘಟನೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದೆ. ಬಾಡಿಗೆದಾರ ವಿನಾಯಕ್ ಮಗ ಇಬ್ರೇ ಇದ್ದಾಗ ಹೊರಗಿನ ಮೇನ್ ಡೋರ್ಗೆ ಬೀಗ ಹಾಕಿ ಹೋಗಿದ್ದಾನೆ. ಮಕ್ಕಳು ಯಾಕೆ ಡೋರ್ ಓಪನ್ ಆಗ್ತಿಲ್ಲ ಅಂತ ಗಾಬರಿಯಾಗಿ ತಂದೆ ಕಾಲ್ ಮಾಡಿದ್ದಾರೆ. ತಂದೆ ತನ್ನ ಮನೆಯ ಬಳಿ ಸ್ನೇಹಿತರು ಕರೆ ಮಾಡಿ ಏನಾಗಿದೆ ನೋಡಿ ಅಂತ ಅಂದಾಗ ಮನೆಗೆ ಬೀಗ ಹಾಕಿದ್ ಗೊತ್ತಾಗಿದೆ. ಇದನ್ನ ನೋಡಿದ ಸ್ನೇಹಿತ ಮೊಬೈಲ್ ವಿಡಿಯೋ ಮಾಡಿ ಪೊಲೀಸರಿಗೆ ದೂರು ಕೊಡ್ತಾ ಇದ್ದ ಹಾಗೆ ಮನೆ ಮಾಲೀಕ ಲಾಕ್ ಓಪನ್ ಮಾಡಿಸಿದ್ದಾನೆ. 4 ವರ್ಷಗಳಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಾಡಿಗೆ ಇರೋ ಇವರು ಕಳೆದ 6 ತಿಂಗಳಿಂದ ಅಷ್ಟೇ ತಾಯಿಯನ್ನ ಕೇಳ್ಕೊಂಡ ದುಃಖದಲ್ಲಿದ್ದಾರೆ. ವ್ಯಾಪಾರದಲ್ಲಿ ನಷ್ಟ ಆಗ್ತಿರೋದ್ರಿಂದ ಕೆಲ ತಿಂಗಳಿಂದ ಬಾಡಿಗೆ ನೀಡಿಲ್ಲ. ಮನೆ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಎಷ್ಟಿತ್ತು? 1 ಲಕ್ಷ ಕೊಟ್ಟಿದ್ವಿ. ಎಷ್ಟು ತಿಂಗಳು ಬಾಡಿಗೆ ಗೊತ್ತಿಲ್ಲ ಅಂತ? 1 ಲಕ್ಷ ಇದರಲ್ಲಿ ಇದು ಲೆಸ್ ಮಾಡ್ಕೊಳ್ಳಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಬಂತು. ಇವಾಗ ಇನ್ನೊಂದು 3 ತಿಂಗಳು ಕಟ್ತೀವಿ. ಫುಲ್ ಭಯ ಆಗಿತ್ತು ಲಾಕ್ ಮಾಡ್ಕೊಂಡು ಹೋದಾಗ. ನನಗೆ ಇವ್ರ ಅಪ್ಪ ಫೋನ್ ಮಾಡಿತ್ತು, ಮಗಳು ಮಾಡ್ತಾಯಿದ್ದೆ, ನಿಮಗೂ ಮಾಡ್ತಾಯಿದ್ದೆ, ಏನೋ ಅರ್ಜೆಂಟ್. ನಾನು ಓನರ್ ಬಂದು ಮನೆ ಹತ್ರ ಬಂದು ಬೀಗ ಹಾಕೊಂಡ್ಬಿಟ್ಟು ಹೋಗಿದ್ದಾರೆ. ಅವಳು ಹುಡುಗಿ ಪಾಪ ಒಳಗಡೆ ಇದ್ದಾರೆ. ನಾನು ಇಲ್ಲಿ ಒಂದು ವೀಡಿಯೋ ಮಾಡಿ ಶಾಲಾ 112 ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಯಾರೋ ಒಬ್ಬರು ಬ್ರೋಕರ್ ಏನೋ ಬೀಗ ಓಪನ್ ಮಾಡಿಕೊಟ್ಟೆ. ಯಾರಪ್ಪ ಬೀಗ ಕ್ಲೋಸ್ ಮಾಡಿದ್ರು? ಓನರ್ ಬಂದು ಬೀಗ ಹಾಕಿದ್ದಾರೆ, ನಮ್ಮ ಆಫೀಸಲ್ಲಿ ಕೀ ಕೊಟ್ಟು ಹೋಗಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿದೆ. ಪೊಲೀಸ್ ಅವ್ರ ಹತ್ರ ಕರೆಸಿ ನಮ್ಮ ಮನೆ ಖಾಲಿ ಮಾಡಿಕೊಡಿ ಅಂತ ಹೇಳ್ಬೋದಲ್ವಾ? ಬೀಗ ಹಾಕೊಂಡು ಹೋಗಿರೋದು ಒಂದು ನ್ಯಾಯನ ಅದು? ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವ ಏರ್ ಶೋ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಕೂಡ ಯುದ್ಧ ವಿಮಾನಗಳು ಆಗಸದಲ್ಲಿ ತಮ್ಮ ಚಮತ್ಕಾರಗಳನ್ನ ಪ್ರದರ್ಶನ ಮಾಡಿದ್ವು. ಸುಮಾರು 25ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮೈ ನವಿರೇಳಿಸುವ ಪ್ರದರ್ಶನದಿಂದ ವಾಯುನೆಲೆಯಲ್ಲಿ ನೆರೆದಿದ್ದವರ ಮೆಚ್ಚುಗೆಯನ್ನ ಗಳಿಸಿದ್ವು. ನೀಲಿ ಆಗಸದಲ್ಲಿ ಉಕ್ಕಿನ ಹಕ್ಕಿಗಳ ಸಿಂಹ ಗರ್ಜನೆ ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿತ್ತು. ಲಘು ಯುದ್ಧ ವಿಮಾನ, ಎಐ ಫೈಟರ್ ಏರ್ಕ್ರಾಫ್ಟ್, ಸೈಬರ್ ಸೆಕ್ಯೂರಿಟಿ, ಡ್ರೋನ್, ರೇಡಾರ್ಸ್ ಸೇರಿದಂತೆ ಅತ್ಯಾಧುನಿಕ ರಕ್ಷಣಾ ಉತ್ಪನ್ನಗಳ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ಏರ್ ಶೋನಲ್ಲಿ C
390 ಮಿಲೇನಿಯಂ ಹೆಸರಿನ ಭಾರಿ ಗಾತ್ರದ ಬ್ರೆಜಿಲ್ ಮೂಲದ ಕಾರ್ಗೋ ವಿಮಾನ ಎಲ್ಲರನ್ನ ತನ್ನತ್ತ ಸೆಳೀತಾ ಇದೆ. ಈ ಕಾರ್ಗೋ ಸದ್ಯ ಬ್ರೆಜಿಲ್, ಪೋರ್ಚುಗಲ್, ಹಂಗೇರಿ ದೇಶಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು, ತಮ್ಮ ಸೇನೆಗೆ ಈ ಬಾಹುಬಲಿನ ಸೇರ್ಪಡೆ ಮಾಡೋಕೆ ಅನೇಕ ದೇಶಗಳು ಸಾಲಿನಲ್ಲಿ ಕಾದು ನಿಂತಿದೆ. ಇನ್ನು 2ನೇ ದಿನದ ಏರ್ ಶೋನಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡ್ತಿರೋದು ಸ್ವೀಡನ್ ದೇಶದ ಮಲ್ಟಿರೋಲ್ ಫೈಟರ್ ಏರ್ ಕ್ರಾಫ್ಟ್. ಸಾಬ್ ಕಂಪನಿಯಿಂದ ನಿರ್ಮಿತವಾದ ಈ ಫೈಟರ್ ಏರ್ ಕ್ರಾಫ್ಟ್ ಅನ್ನ ಭಾರತಕ್ಕೆ ಪರಿಚಯಿಸುವ ಕುರಿತು ಉಭಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಗಳು ನಡೀತಾ ಇದೆ.